ಸುಮಾರು 120 ವರ್ಷ ಇತಿಹಾಸ ಇರುವ ಐತಿಹಾಸಿಕ ಸಂಸ್ಥೆಯಾದ ಅಂಜುಮನೆ ಇಸ್ಲಾಮಿಯಾ. ಮೆಂಬರ್ಶಿಪ್ 200 ರೂಪಾಯಿ. ಟೆಕ್ನಿಕಲ್ ರೀಸನ್ಸ್ ಇಂದ ಅಲ್ಲಿ ಎಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಲೆಕ್ಷನ್ ಆಗಿದ್ದು ಇಷ್ಟು ತನಕ ಯಾರಿಗೂ ಲೆಕ್ಕನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಏನು ಫೀಸ್ ಇದೆ ಇಟ್ ಈಸ್ ಎ ನಾನ್ ರೀಫಂಡಬಲ್ ಅಂತ ಹೇಳ್ಬಿಟ್ಟು ಆ ನೋಟಿಫಿಕೇಶನಲ್ಲೇ ಮೆನ್ಷನ್ ಆಗಿದೆ. ಎರಡೇ ಜಾತಿ ಇರೋದು, ಒಂದು ಶಿಯಾ ಒಂದು ಸುನ್ನಿ, ಎರಡು ಬಿಟ್ಟರೆ ಮತ್ತೆ ಯಾವ ಜಾತಿನಿಲ್ಲ. ಸುನ್ನಿ ಹಾಗೂ ಶಿಯಾ ಎರಡೇ ಪಂಗಡಗಳು ನಮ್ಮಲ್ಲಿ ಇರ್ತದೆ. ಆ ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ರಾಣಿ ಇಂದಿರಾ ಗಾಂಧಿಗೆ ಪುನರ್ಜನ್ಮ ನೀಡಿದಂತಹ ಕ್ಷೇತ್ರ ಕಾಫಿ ನಾಡು ಚಿಕ್ಕಮಗಳೂರು. ನೋಡಿ, ನಮ್ಮ ಚಿಕ್ಕಮಗಳೂರು ನಗರದ ಸುಮಾರು 120 ವರ್ಷ ಇತಿಹಾಸ ಇರುವ ಐತಿಹಾಸಿಕ ಸಂಸ್ಥೆಯಾದ ಅಂಜುಮನೆ ಇಸ್ಲಾಮಿಯಾ ಕಳೆದ 5-6 ವರ್ಷದಿಂದ ಅಲ್ಲಿ ಸಮಿತಿ ಇಲ್ಲದಿದ್ದ ಕಾರಣ ಕೆಲವು ಟೆಕ್ನಿಕಲ್ ರೀಸನ್ಸ್ ಇಂದ ಅಲ್ಲಿ ಎಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಹಿಂದಿನ ವರ್ಷ ನಮ್ಮ ರಾಜ್ಯ ವಕ್ಫ್ ಬೋರ್ಡ್ ವತಿಯಿಂದ ಎಲ್ಲ ಕ್ಲಿಯರೆನ್ಸಸ್ ತಗೊಂಡು ಎನ್ರೋಲ್ಮೆಂಟ್ ಪ್ರೊಸೆಸ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಆ ಎನ್ರೋಲ್ಮೆಂಟ್ ಪ್ರೊಸೆಸ್ಸಲ್ಲಿ ಸುಮಾರು 5,000 ಸದಸ್ಯರು ಮೆಂಬರ್ಶಿಪ್ಪನ್ನು ತಗೊಂಡಿದ್ರು. ಆ 5,000 ಮೆಂಬರ್ಶಿಪ್ಪಲ್ಲಿ ರಿಜೆಕ್ಷನ್ ಆಗಿ 4,275 ಮೆಂಬರ್ಸು ಫೈನಲ್ ಲಿಸ್ಟಲ್ಲಿ ನಾವು ಆಲ್ರೆಡಿ ನೋಟಿಸ್ ಮಾಡಿದ್ದೀವಿ. 4,275 ಮೆಂಬರ್ಸ್ ಈಗ ನಮ್ಮ ಎನ್ರೋಲ್ಡ್ ಮೆಂಬರ್ಸ್ ಇದ್ದಾರೆ ಅಂಜುಮನೆ ಇಸ್ಲಾಮಿಯಲ್ಲಿ. ಆಲ್ರೆಡಿ ಎನ್ರೋಲ್ಮೆಂಟ್ ನೋಟಿಫಿಕೇಷನಲ್ಲೇ ಮೆನ್ಷನ್ ಇತ್ತು, ತಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಎರರ್ಸ್ ಏನಾದರೂ ಇದ್ದರೆ ಏನು ಫೀಸ್ ಇದೆ ಇಟ್ ಈಸ್ ಎ ನಾನ್ ರೀಫಂಡಬಲ್ ಅಂತ ಹೇಳ್ಬಿಟ್ಟು ಆ ನೋಟಿಫಿಕೇಷನಲ್ಲೇ ಮೆನ್ಷನ್ ಆಗಿದೆ. ಅದರಲ್ಲಿ ನಮ್ಮ ಕಡೆಯಿಂದ ಏನು ಇದಾಗಿಲ್ಲ. ಆಲ್ರೆಡಿ ನೋಟಿಫಿಕೇಷನಲ್ಲಿ ಅದು ಮೆನ್ಷನ್ ಆಗಿತ್ತು. ಈಗ ರಾಜ್ಯ ವಕ್ಫ್ ಬೋರ್ಡಿಂದ ಎಲೆಕ್ಷನಿಗೋಸ್ಕರ ಒಂದು ಎಲೆಕ್ಷನ್ ಅಧಿಕಾರಿ ನೇಮಕ ಮಾಡಿದ್ರು. ಆ ಎಲೆಕ್ಷನ್ ಅಧಿಕಾರಿ ನಿನ್ನೆನೇ ಒಂದು ನೋಟಿಫಿಕೇಷನ್ ಜಾರಿ ಮಾಡಿದ್ದಾರೆ. 3ನೇ ತಾರೀಕಿಂದ ಎಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. 3ನೇ ತಾರೀಕಿಗೆ ನಾಮಿನೇಷನ್ ಅಪ್ಲಿಕೇಶನ್ಸ್ನ ಇಶ್ಯೂ ಮಾಡ್ತಾರೆ. ಫೆಬ್ರವರಿ 3ನೇ ತಾರೀಕಿಗೆ ನಾಮಿನೇಷನ್ ಅಪ್ಲಿಕೇಶನ್ಸ್ನ ಇಶ್ಯೂ ಮಾಡ್ತಾರೆ. ಹಾಗೂ ಫೆಬ್ರವರಿ 9 ಕೊನೆಯ ದಿನಾಂಕ ಇರ್ತದೆ. ಫೆಬ್ರವರಿ 22ಕ್ಕೆ ಚುನಾವಣೆ ದಿನ ಇರುತ್ತೆ. ಮತ್ತು ಅದೇ ದಿವಸ ಮತ ಎಣಿಕೆ ಆಗಿ ಅದೇ ದಿವಸ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಇಂಡಿವಿಜುವಲ್ ಆಗಿ ನಿಲ್ಲಕ್ಕೆ ಅವಕಾಶ ಇದೆಯಾ? ಹೌದು, ಎನಿ ಇಂಡಿವಿಜುವಲ್ ಎನಿ ಕಾರ್ಡ್ ಹೋಲ್ಡರ್ ಅವ್ರು ಬಂದು ನಾಮಿನೇಷನ್ ಮಾಡಿ ಅವರು ಚುನಾವಣೆಯಲ್ಲಿ ನಿಲ್ಬೋದು. ನೋಡಿ, ಈಗ ಗ್ರೂಪ್ ಮಾಡ್ಕೊಂಡು ಅದು ಅವ್ರವ್ರ ವೈಯಕ್ತಿಕ ಇದ್ದದು. ತಾವು ಇಂಡಿಪೆಂಡೆಂಟ್ ಆಗಿ ಬಂದು ನೀವು ಪಾಲ್ಗೊಳ್ಳಿ, ತಾವು ಗ್ರೂಪಿಂದ ಬನ್ನಿ, ಅದು ಅದರಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಈಗ ಲಬಾಬಿನ್ ಮಸೀದಿಗೆ ಸಂಬಂಧಪಟ್ಟಂಗೆ ಆದರೆ ಮತ್ತೆ ಇವತ್ತು ಜನರಲ್ ಬಾಡಿ ಮೀಟಿಂಗು ಬೈಲಾ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ನೋಡಿ, ಆರೋಪ ಮಾಡಿದ್ದಾರೆ. ಬಟ್ ಹಗರಣಗಳ ಬಗ್ಗೆ ಪ್ರತಿ ವರ್ಷ ಅವರು ಆಡಿಟನ್ನು ಸಲ್ಲಿಸ್ತಿದ್ದಾರೆ. ಆಡಿಟ್ ಪ್ರಕಾರ ಯಾವುದೇ ರೀತಿಯ ಮಿಸ್ಹ್ಯಾಂಡ್ಲಿಂಗ್ ಕಂಡು ಬಂದಿಲ್ಲ. ಮತ್ತು ಏನು ಲಬಾಬಿನ್ ಬೈಲಾಸ್ ಬಗ್ಗೆ ತಾವು ಏನು ಕೇಳಿದ್ದೀರಾ, ಈ ಹಿಂದೆ ಲಬಾಬಿನ್ ಬೈಲಾಸೇ ಬೇರೆ ಇತ್ತು. ಆದರೆ 2017 ತಿದ್ದುಪಡಿಯಲ್ಲಿ ಹೊಸ ಮಾಡೆಲ್ ಬೈಲಾಸನ್ನು ಜಾರಿಗೆ ಬಂತು. ಅದರ ಪ್ರಕಾರ ಸುನ್ನಿ ಹಾಗೂ ಶಿಯಾ ಎರಡೇ ಪಂಗಡಗಳು ನಮ್ಮಲ್ಲಿ ಇರ್ತದೆ. ಆ ಯಾರು ಸುನ್ನಿ ಫೇತ್ ಫಾಲೋ ಮಾಡ್ತಾರೆ ಅವರು ಆ ಸಂಸ್ಥೆಯಲ್ಲಿ ಸದಸ್ಯತ್ವ ಪಡೆಯೋಕ್ಕೆ ಅರ್ಹರಿರ್ತಾರೆ. ಇಲ್ಲ, ಆ ರೀತಿ ಏನಿಲ್ಲ. ಇಲ್ಲ, ಈಗ ಹೊಸ ಬೈಲಾಸ್ ಪ್ರಕಾರ ಲಬಾಬಿನ್ ಮಸೀದಿಯಲ್ಲೂ ಹೊಸ ಬೈಲಾಸ್ ಜಾರಿಗೆ ಬಂದಿದೆ. ಆ ಹೊಸ ಬೈಲಾಸ್ ಪ್ರಕಾರನೇ ಅಲ್ಲಿ ಎನ್ರೋಲ್ಮೆಂಟ್ ಪ್ರೊಸೆಸ್ ಆಗಿದೆ. ಆ ಮಸೀದಿಯಲ್ಲಿ ಅನೌನ್ಸ್ಮೆಂಟ್ ಮುಖಾಂತರ ಆ ಜೂರಿಸ್ಡಿಕ್ಷನ್ ಅವ್ರು ಏನು ಫಿಕ್ಸ್ ಮಾಡಿದ್ದಾರೆ, ಜನರಲ್ ಬಾಡಿ ಮೆಂಬರ್ಸು ಜೂರಿಸ್ಡಿಕ್ಷನ್ನ ಏನು ಅವ್ರು ಫಿಕ್ಸ್ ಮಾಡಿದ್ದಾರೆ, ಆ ಜೂರಿಸ್ಡಿಕ್ಷನ್ ಅವ್ರು ಬಂದು
ಅಲ್ಲಿ ಮೆಂಬರ್ಶಿಪ್ಪನ್ನು ತಗೊಂಡಿದ್ದಾರೆ. ಈಗ ತಾವು ಒಬ್ಬ 3 ವರ್ಷದಿಂದ ಇದು ಆಡಿಟಿಂಗೇ ನಡೆದಿಲ್ಲ ಲಬಾಬಿನ್ ಮಸೀದಿಗೆ. ಇಲ್ಲ, ಆಲ್ರೆಡಿ ಆಡಿಟರ್ಸ್ನ ಅಪಾಯಿಂಟ್ ಮಾಡಿದ್ದಾರೆ. ತಮಗೆ ಮಾಹಿತಿ ಸಿಕ್ಕಿಲ್ಲ ಅನಿಸುತ್ತೆ. ಆಡಿಟರ್ಸ್ನ ಅಪಾಯಿಂಟ್ ಮಾಡಿದ್ದಾರೆ. ಈಗಾಗಲೇ 3 ಆಡಿಟರ್ಸು ನಮ್ಮ ನಗರದ ಜಾಮಿಯಾ ಮಸೀದಿ BTMEಯಲ್ಲಿ ಆಡಿಟಿಂಗ್ ಪ್ರೊಸೆಸ್ ನಡೀತಾ ಇದೆ. ಕಳೆದ ಸೋಮವಾರದಿಂದ ಆಡಿಟಿಂಗ್ ಪ್ರಾರಂಭ ಆಗಿದೆ. ಅದನ್ನು ಮುಗಿದಿದ್ದ ತಕ್ಷಣವೇ ಲಬಾಬಿನ್ ಮಸೀದಿದು ಆಡಿಟ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ತಿಂಗಳು 5.5 ಲಕ್ಷ ಆದಾಯ ಬರುತ್ತೆ, 1,60,000 ರೂಪಾಯಿ ಎಕ್ಸ್ಪೆನ್ಸ್ ಇದೆ. ಉಳಿದಿದ್ದ ಅಮೌಂಟ್ 3 ವರ್ಷದಿಂದ ಕಡಿಮೆ ಅಂದ್ರೂ 1 ಕೋಟಿಗೂ ಹೆಚ್ಚು ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತೀರಿ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳೋದಾದ್ರೆ ನೋಡಿ, ಅದು ಯಾವುದೇ ಆಧಾರರಹಿತ ಆರೋಪಗಳು. ಅದರಲ್ಲಿ ಏನಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಆ ಸಂಸ್ಥೆಯಲ್ಲಿ ಆ ಖರ್ಚು ವೆಚ್ಚ ಬಿಟ್ಟು ಪ್ರತಿ ವರ್ಷ ಅಲ್ಲಿ ಬಡವರಿಗೆ ಮತ್ತು ಅಂಗವಿಕಲರಿಗೆ ಅವರಿಗೆಲ್ಲ ಸಹಾಯ ಧನವನ್ನು ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಮತ್ತು ಅವರ ಬ್ಯಾಂಕ್ ಬ್ಯಾಲೆನ್ಸು ಇದ್ದಾವೆ, ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸು ಇದೆ. ಆ ರೀತಿ ನಮ್ಮ ಮಾಹಿತಿಗೆ ಅಂಥದ್ದೇನು ಬಂದಿಲ್ಲ. ಲಬಾಬಿನ್ ಮಸೀದಿ ಅವಧಿ ಮುಗ್ದೋಗಿದೆ. ಲಬಾಬಿನ್ ಮಸೀದಿಗ ಅಂಡರ್ ಕೇರ್ಟೇಕರ್ ಇದೆ, ವಕ್ಫ್ ಆಫೀಸರಲ್ಲಿ ಕೇರ್ಟೇಕರ್ ಇದ್ದಾರೆ. ಅವ್ರ ಅಂಡರಲ್ಲೇ ಎಲ್ಲ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್, ಪ್ರಾಮಾಣಿಕ ಸುದ್ದಿ ಕೊಡಕ್ಕೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸಿ ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಬೇಟೆ. ನಿರೀಕ್ಷೆ